ರಾಜ್ಯ ರಾಜಕೀಯದಲ್ಲಿ ಈಗ ಸದ್ದು ಮಾಡ್ತಿರೋ ಪ್ರಶ್ನೆ ಒಂದೇ, ಸಿಎಂ ಕುರ್ಚಿ ಹಸ್ತಾಂತರ. ಹಾಗಿದ್ರೆ ಸಿದ್ದರಾಮಯ್ಯ ಯಾವ ಪರಿಸ್ಥಿತಿಯಲ್ಲಿ ಕುರ್ಚಿಯನ್ನ ಹಸ್ತಾಂತರ ಮಾಡುತ್ತಿದ್ದಾರೆ? ರಾಜ್ಯದ ಮೇಲೆ ದಿನೇ ದಿನೇ ಸಾಲದ ಹೊರೆ ಹೆಚ್ಚಾಗ್ತಾ ಇದೆ. ಬಡ್ಡಿ ಹೊರೆ, ಅಭಿವೃದ್ಧಿ ಕಾಮಗಾರಿಗಳಿಗೆ ಹಣದ ಕೊರತೆ, ಇವೆಲ್ಲವೂ ಈಗ ನೂತನ ಸರ್ಕಾರದ ಮುಂದಿರುವ ದೊಡ್ಡ ಸವಾಲುಗಳು. ಈ ಕುರಿತು ಒಂದು ಡಿಟೇಲ್ ವರದಿ ಇದೆ, ನೋಡ್ಕೊಂಡು ಬನ್ನಿ. ಮುಳ್ಳಿನ ಕಿರೀಟ ಹೊತ್ತು ಅಧಿಕಾರಕ್ಕೆ ಬರ್ತಾರ ಡಿಕೆಶಿ. ಸಿದ್ದು ಬಿಟ್ಟು ಹೋದ ಸಾಲವೇ ಮೊದಲ ಅಗ್ನಿ ಪರೀಕ್ಷೆ. ಅಧಿಕಾರದ ಜೊತೆಗೆ ಡಿಕೆಶಿಗೆ ಆರ್ಥಿಕ ಸವಾಲು. ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅಧಿಕಾರ ಸ್ವೀಕರಿಸುತ್ತಾರೆ ಅನ್ನೋ ಚರ್ಚೆ ಏನೋ ಜೋರಾಗಿದೆ. ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ, ದೆಹಲಿ ಸಭೆಗಳು, ಶಕ್ತಿ ಪ್ರದರ್ಶನಗಳ ಬಳಿಕ ಡಿಕೆಶಿ ಕೊನೆಗೂ ಸಿಎಂ ಕುರ್ಚಿ ಏರ್ತಾರೆ ಅನ್ನೋ ವಾತಾವರಣವಂತೂ ಇದೆ. ಆದರೆ ಡಿಕೆಶಿಗೆ ಮುಂದಿರುವಂತಹ ಅತಿದೊಡ್ಡ ಸವಾಲು ರಾಜಕೀಯ ವಿರೋಧಿಗಳಲ್ಲ, ರಾಜ್ಯದ ಆರ್ಥಿಕ ಪರಿಸ್ಥಿತಿ. ಸಿಎಂ ಕುರ್ಚಿ ಸಿಕ್ಕ ಖುಷಿಗಿಂತ ಈ ರಾಜ್ಯದ ಆರ್ಥಿಕ ಪರಿಸ್ಥಿತಿ ನಿಭಾಯಿಸೋ ಜವಾಬ್ದಾರಿ ಡಿಕೆಶಿಗೆ ದೊಡ್ಡ ಪರೀಕ್ಷೆಯಾಗುವುದಂತೂ ಸುಳ್ಳಲ್ಲ. ಸಾಲದ ಹೊರೆಯನ್ನು ಹೊರಿಸಿದ್ರ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಸರ್ಕಾರ ಪಂಚ ಗ್ಯಾರಂಟಿಗಳ ಮೂಲಕ ಜನರ ಮನಸ್ಸೇನೋ ಗೆದ್ದಿರಬಹುದು. ಆದರೆ ಅದರ ಜೊತೆಗೆ ಸರ್ಕಾರದ ಖಜಾನೆ ಮೇಲೆ ಬಿದ್ದಿರುವಂತಹ ಆರ್ಥಿಕ ಒತ್ತಡ ಈಗ ಹೊಸ ಸರ್ಕಾರದ ಹೆಗಲ ಮೇಲೆ ಬಿದ್ದಿದೆ. ಲಕ್ಷಾಂತರ ಕೋಟಿ ರೂಪಾಯಿ ಸಾಲ, ಏರಿಕೆಯಾಗ್ತಿರೋ ಬಡ್ಡಿ ಪಾವತಿ, ಅಭಿವೃದ್ಧಿ ಕಾಮಗಾರಿಗಳಿಗೆ ಹಣ ಕೊರತೆ, ಇವೆಲ್ಲವೂ ಈಗ ಡಿಕೆಶಿ ಎದುರಿಸಬೇಕಾದ ವಾಸ್ತವ ಸವಾಲುಗಳಾಗಿದೆ. ಅಧಿಕಾರದ ಹಸ್ತಾಂತರದ ಜೊತೆಗೆ ಸಿದ್ದರಾಮಯ್ಯ ಡಿಕೆಶಿಗೆ ಸಾಲದ ಹೊರೆಯನ್ನ ಹೊರಿಸಿದ್ರ ಅನ್ನೋ ಮಾತುಗಳು ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆಯಾಗ್ತಿವೆ. ರಾಜಕೀಯವಾಗಿ ನೋಡಿದ್ರೆ ಡಿಕೆಶಿಗೆ ಇದು ಕನಸಿನ ಕ್ಷಣ. ಹಲವು ವರ್ಷಗಳ ಪರಿಶ್ರಮ, ಪಕ್ಷ ಸಂಘಟನೆ, ಹೈಕಮಾಂಡ್ ಜೊತೆಗಿನ ನಂಟು, ಇವೆಲ್ಲದರ ಫಲವಾಗಿ ಸಿಎಂ ಪಟ್ಟ ಸಿಗೋ ವಾತಾವರಣವಿದೆ. ಆದರೆ ಆಡಳಿತದ ದೃಷ್ಟಿಯಿಂದ ಇದು ಹೂವಿನ ಹಾಸಿಗೆಯಲ್ಲ. ಅಧಿಕಾರದ ಜೊತೆಗೆ ಬಂದಿರುವಂತಹ ಸಾಲದ ಹೊರೆ ಡಿಕೆಶಿಗೆ ಮೊದಲ ದಿನದಿಂದಲೇ ತಲೆನೋವಾಗಬಹುದು. ಒಂದು ಕಡೆ ಗ್ಯಾರಂಟಿ ಯೋಜನೆಗಳನ್ನು ಮುಂದುವರಿಸಬೇಕಾದ ಒತ್ತಡ, ಇನ್ನೊಂದು ಕಡೆ ಅಭಿವೃದ್ಧಿ ಯೋಜನೆಗಳಿಗೆ ಹಣ ಒದಗಿಸಬೇಕಾದ ಅನಿವಾರ್ಯತೆ, ರಾಜ್ಯದ ಆದಾಯ ಹೆಚ್ಚಿಸುವುದು, ವೆಚ್ಚ ನಿಯಂತ್ರಣ ಮಾಡುವುದು, ಹೂಡಿಕೆ ಸೆಳೆಯೋದು, ಇವೆಲ್ಲದರ ನಡುವೆ ಡಿಕೆಶಿ ಸರ್ಕಾರ ಹೇಗೆ ಸಮತೋಲನ ಸಾಧಿಸುತ್ತೆ ಅನ್ನೋದು ದೊಡ್ಡ ಸವಾಲಾಗಿದೆ. ಹಾಗೆ ನೋಡಿದ್ರೆ ಜನಸಾಮಾನ್ಯರ ತಲೆ ಮೇಲೆ ಸಾಲದ ಹೊರೆ ಬಿದ್ದಿದೆ. ಶಿವು ಸರ್ಕಾರ ಸವಾಲು 1. ರಾಜ್ಯದ ಬಜೆಟ್ ಗಾತ್ರ 4,48,004 ಕೋಟಿ. ಇದುವರೆಗೂ ರಾಜ್ಯ ಒಟ್ಟು ಸಾಲ 8.24 ಲಕ್ಷ ಕೋಟಿ ಇದೆ. ಅದರಲ್ಲಿ ಈಗ ಹೊಸದಾಗಿ ಮಾಡಿರುವಂತಹ ಸಾಲ 1,32,190 ಕೋಟಿ ರೂಪಾಯಿ. ಅಂದ್ರೆ ಕರ್ನಾಟಕದ ಜನಸಂಖ್ಯೆ 7 ಕೋಟಿ ಇದ್ದು ಒಬ್ಬೊಬ್ಬರಿಗೂ 1,17,714 ರೂಪಾಯಿ ಬೀಳಲಿದೆ. ಇನ್ನು ಸರ್ಕಾರದಿಂದ ಬಡ್ಡಿ ಪಾವತಿಗೆ 53,332 ಕೋಟಿ ಇದ್ದು ಸಾಲ ಮರುಪಾವತಿಗೆ 35,316 ಕೋಟಿ ರೂಪಾಯಿ ಆಗಲಿದೆ. ಆದಾಯ ಸೋರಿಕೆ ಮತ್ತು ಜಿಎಸ್ಟಿ ನಷ್ಟವನ್ನು ಸರ್ಕಾರ ಅನುಭವಿಸ್ತಾ ಇದ್ದು ಜಿಎಸ್ಟಿ ತಿದ್ದುಪಡಿ ಮತ್ತು ತೆರಿಗೆ ಸುಧಾರಣೆ ದೊಡ್ಡ ಸವಾಲಾಗಿದೆ. ಈ ಎಲ್ಲದರಿಂದ ರಾಜ್ಯದ ಬೊಕ್ಕಸಕ್ಕೆ 15,000 ಕೋಟಿ ಆದಾಯ ನಷ್ಟವಾಗ್ತಾ ಇದೆ. ಇಷ್ಟೇ ಅಲ್ಲ, ಹೆಚ್ಚುತ್ತಿರುವ ಬದ್ಧ ವೆಚ್ಚದಿಂದ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ವರ್ಷ 10% ಏರಿಕೆ ಕಂಡಿದೆ. 2026-27ರಲ್ಲಿ ಸರ್ಕಾರ ಬದ್ಧ ವೆಚ್ಚಗಳಿಗೆ ರೂಪಾಯಿ 1,85,025 ಕೋಟಿಗಳನ್ನು ಖರ್ಚು ಮಾಡುತ್ತದೆ ಅಂತ ಅಂದಾಜು ಮಾಡಲಾಗಿದೆ. ಸಂಬಳ, ಪಿಂಚಣಿ, ಬಡ್ಡಿ ಪಾವತಿಯು ಸರ್ಕಾರಕ್ಕೆ ನುಂಗಲಾರದ ತುತ್ತಾಗಿದೆ. 2026-27ರಲ್ಲಿ ಬದ್ಧ ವೆಚ್ಚ, 2025-26ರಲ್ಲಿ ವೇತನ 85,531 ಕೋಟಿ ರೂಪಾಯಿ ಇತ್ತು. ಆದರೆ 2026-27ರಲ್ಲಿ 90,557 ಕೋಟಿ ರೂಪಾಯಿ ಆಗಿದೆ. ಅಂದ್ರೆ ಶೇಕಡ 6ರಷ್ಟು ಈ ವರ್ಷ ಹೆಚ್ಚಳ ಕಂಡಿದೆ. ಇನ್ನು ಪಿಂಚಣಿ ಕಳೆದ 2025-26ರಲ್ಲಿ 37,684 ಕೋಟಿ ರೂಪಾಯಿ ಇತ್ತು. ಆದರೆ 2026-27ರಲ್ಲಿ 41,136 ಕೋಟಿ ರೂಪಾಯಿ ಆಗಿದೆ. ಅಂದ್ರೆ ಶೇಕಡ 9ರಷ್ಟು ಏರಿಕೆಯಾಗಿದೆ. ಇನ್ನು ಬಡ್ಡಿ ಪಾವತಿ 2025-26ರಲ್ಲಿ 45,600 ಕೋಟಿ ರೂಪಾಯಿ ಇದ್ರೆ 2026-27ರಲ್ಲಿ 53,332 ಕೋಟಿ ಏರಿಕೆ ಕಂಡಿದೆ. ಅಂದ್ರೆ ಶೇಕಡ 17ರಷ್ಟು ಹೆಚ್ಚಿಗೆಯಾಗಿದೆ.
ಇಷ್ಟೇ ಅಲ್ಲ, ರಾಜ್ಯದಲ್ಲಿ ಒಟ್ಟು 2.84 ಲಕ್ಷಕ್ಕೂ ಅಧಿಕ ಸರ್ಕಾರಿ ಹುದ್ದೆಗಳು ಖಾಲಿ ಇವೆ. ಶಿಕ್ಷಕರ ನೇಮಕಾತಿ, ಸಾರಿಗೆ ಇಲಾಖೆ ಸೇರಿ ಇತರ ಇಲಾಖೆಗಳಲ್ಲಿ ಹುದ್ದೆಗಳು ಖಾಲಿ ಇದ್ದು, ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕರ್ನಾಟಕ ಸರ್ಕಾರವು ರಾಜ್ಯದಲ್ಲಿ ಖಾಲಿ ಇರುವ ಒಟ್ಟು 1,88,037 ಸರ್ಕಾರಿ ಹುದ್ದೆಗಳನ್ನು ಹಂತ ಹಂತವಾಗಿ ಭರ್ತಿ ಮಾಡಲು ನಿರ್ಧಾರ ಮಾಡಿದೆ. ಇದರಲ್ಲಿ ಈಗಾಗಲೇ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ 56,432 ಹುದ್ದೆಗಳನ್ನು ಪ್ರಸಕ್ತ ವರ್ಷದಲ್ಲಿ ಆದ್ಯತೆಯ ಮೇರೆಗೆ ಭರ್ತಿ ಮಾಡಿಕೊಳ್ಳುವುದಾಗಿ ಸಿಎಂ ಅಭಯ ನೀಡಿದ್ದಾರೆ. ಆದರೆ ಇಲ್ಲೇ ಇರೋದು ಟ್ವಿಸ್ಟ್. 56,000 ಹುದ್ದೆಗಳ ಭರ್ತಿಯಿಂದ ಸರ್ಕಾರಕ್ಕೆ 10,000 ಕೋಟಿ ರೂಪಾಯಿ ಹೊರೆ ಬೀಳಲಿದೆ. ಇದು ಸಹ ಡಿಕೆಶಿಗೆ ದೊಡ್ಡ ಸವಾಲಾಗುವುದು ಖಚಿತ. ಇನ್ನು ಗುತ್ತಿಗೆದಾರರ ಬಾಕಿ ಬಿಲ್ 32,000 ಕೋಟಿ ಹಾಗೂ ವಿವಿಧ ಸಬ್ಸಿಡಿಗಳಿಗೆ 55,000 ಕೋಟಿ ಬಾಕಿ ಇದೆ. ಇವೆಲ್ಲವನ್ನ ಡಿಕೆಶಿ ಸರಿದೂಗಿಸಿಕೊಂಡು ಹೋಗುವ ಸವಾಲಿದೆ. ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಭೂಮಿ ಖರೀದಿಗೆ ಸರ್ಕಾರ ಮುಂದಾಗಿದೆ. ಇದಕ್ಕೆ 1.33 ಲಕ್ಷ ಎಕರೆ ಭೂಮಿ ಬೇಕಿದ್ದು, ಯೋಜನೆ ಅಂತಿಮ ವೆಚ್ಚ ಸುಮಾರು 1.22 ಲಕ್ಷ ಕೋಟಿ ರೂಪಾಯಿ ದಾಟಲಿದೆ. ನೀರಾವರಿ ಭೂಮಿಗೆ ಎಕರೆಗೆ 40 ಲಕ್ಷ ರೂಪಾಯಿ ನಿಗದಿ ಮಾಡಿದ್ದು, ಒಣ ಭೂಮಿಗೆ ಎಕರೆಗೆ 30 ಲಕ್ಷ ರೂಪಾಯಿ ರೈತರಿಗೆ ಪರಿಹಾರವನ್ನ ಕೊಡಬೇಕು. ಇದು ಸಹ ಹೊಸ ಸರ್ಕಾರಕ್ಕೆ ಅತಿ ದೊಡ್ಡ ಸವಾಲು. ಸವಾಲುಗಳಂದ್ರೆ ಎಲ್ಲ ಸರ್ಕಾರಕ್ಕೂ ಎಲ್ಲ ಸಮಯದಲ್ಲೂ ಇರ್ತದೆ. ಆದ್ರೆ ಅಂತ ದೊಡ್ಡ ಸವಾಲು ನಮ್ಮ ಮುಂದಿಲ್ಲ. ಆರ್ಥಿಕವಾಗಿ ನಮ್ದೇನು ಸಮಸ್ಯೆ ಇಲ್ಲ. ನಾನೊಬ್ಬ ಆರ್ಥಿಕ ಸಲಹೆಗಾರ ಇದ್ದೇನಲ್ಲ ಈಗಲೂ ಮುಖ್ಯಮಂತ್ರಿಗೆ. ಅದಕ್ಕೆ ಅಂತ ದೊಡ್ಡ ಸವಾಲುಗಳಿಲ್ಲ, ಸಮಸ್ಯೆಗಳಿಲ್ಲ. ಸವಾಲುಗಳಿದಾವೆ, ಸವಾಲು ಬೇರೆ ಸಮಸ್ಯೆ ಬೇರೆ. ಅಂತ ಸಮಸ್ಯೆಗಳಿಲ್ಲ. ಈ ವರ್ಷ ನಾವು 4,48,000 ಕೋಟಿ ಬಜೆಟ್ ಅನ್ನು ಕೊಟ್ಟಿದ್ದೇವೆ, ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ಅದು ಬಹುತೇಕ 4,48,000 ಕೋಟಿ ಬಜೆಟ್ಗೆ ವೆಚ್ಚವನ್ನು ಮಾಡಲಿಕ್ಕೆ ಹಣಕಾಸನ್ನು ಜೋಡಿಸಿಕೊಂಡಿದ್ದೇವೆ. ಯಾವ ತರಹದ ಸಮಸ್ಯೆ ಇಲ್ಲ. ಶಿವಕುಮಾರ್ ಅವರಿಗೂ ಕೂಡ 8 ಬಾರಿ ಶಾಸಕರಾಗಿದ್ದಾರೆ, ಅವ್ರಿಗೂ ಅನುಭವ ಇದೆ. ಸರ್ಕಾರಕ್ಕೆ ಆರ್ಥಿಕ ಸವಾಲು ಏನಂತಾರೆ ಜನ? ಇನ್ನು ದೊಡ್ಡ ಆರ್ಥಿಕ ಸವಾಲಿನೊಂದಿಗೆ ಬರೋ ನೂತನ ಸರ್ಕಾರದ ಬಗ್ಗೆ ಜನ ಹೇಳಿದ್ದು ಹೀಗೆ. ಸರ್, ಅವ್ರು ಒಂದು ಹೆಸರಿದೆ ಟ್ರಬಲ್ ಶೂಟರ್ ಅಂತ. ಈ ಟೇಕ್ ಇಟ್ ಆಸ್ ಎ ಚಾಲೆಂಜ್. ಡೆಫಿನೆಟ್ಲಿ ಅವರು ಸಿದ್ದರಾಮಯ್ಯ ಅವ್ರ ತರನೇ ಒಳ್ಳೆ ಸರ್ಕಾರ ಕೊಡ್ತಾರ. ಸಾಲ ಅಂತೂ ದೇಶ ಮೇಲೂ ಬಹಳ ಇದೆ ಸರ್. ನರೇಂದ್ರ ಮೋದಿ ಸಾಹೇಬ್ರಿದ್ದಾಗ, ನಮ್ದು ಮನಮೋಹನ್ ಸಾಹೇಬ್ರಿದ್ದಾಗ 8 ಸಾಲ ಇತ್ತು, ಈಗ ಎಷ್ಟು ಸಾಲ ಇದೆ ನೀವು ನೋಡ್ಕೊಳ್ಳಿ. ಸಾಲ ಅಂತೂ ಇದೆ, ಬಟ್ ಡೆಫಿನೆಟ್ಲಿ ಡಿಕೆ ಸರ್ ವಿಲ್ ಟೇಕ್ ಕರೆಕ್ಟ್ ಆಕ್ಷನ್ ಟು ಇಂಪ್ಲಿಮೆಂಟ್ ಗ್ಯಾರಂಟಿ ಸ್ಕೀಮ್ಸ್. ಈಗ ಹೇಗೆ ನಿಭಾಯಿಸಬೇಕಂದ್ರೆ ಸರ್, ಅವ್ರ ಹತ್ರ ತುಂಬಾ ಸ್ಟ್ರಾಟಜೀಸ್ ಇದೆ. ನಾವು ಅಷ್ಟು ದೊಡ್ಡವರಿಲ್ಲ ಅವ್ರಿಗೂ ಹೇಳೋಷ್ಟು. ಡೆಫಿನೆಟ್ಲಿ ಒಳ್ಳೊಳ್ಳೆ ಸ್ಟ್ರಾಟಜೀಸ್ ಇದ್ದಾರೆ ನಮ್ಮಲ್ಲಿ. ಒಳ್ಳೊಳ್ಳೆ IAS ಆಫೀಸರ್ಸ್ ಇದ್ದಾರೆ. ಒಳ್ಳೆ ರೀತಿ ಅವ್ರು ನಡ್ಸ್ಕೊಂಡು ಹೋಗ್ತಾರೆ ಅಂತ ಹೇಳ್ತೀವಿ ಸರ್. ಈಗ ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡಿದ ನಂತರ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಹುದ್ದೆಯನ್ನು ಅಲಂಕರಿಸುವ ಎಲ್ಲಾ ಸಾಧ್ಯತೆಗಳಿರುವ ಹಿನ್ನೆಲೆಯಲ್ಲಿ ಕರ್ನಾಟಕದ ಆರ್ಥಿಕ ಪರಿಸ್ಥಿತಿಯನ್ನು ಎದುರಿಸುವುದು ಅಷ್ಟು ಸುಲಭ ಅಲ್ಲ. ಯಾಕಂದ್ರೆ ಆಲ್ರೆಡಿ ಈಗ ಲಕ್ಷಾಂತರ ಕೋಟಿ ಸಾಲಿದೆ ಮತ್ತು ಅದು ಗ್ಯಾರಂಟಿ ಯೋಜನೆಗಳಿಂದಾಗಿಯೇ ಸಾಲ ಹೆಚ್ಚಾಗ್ತದೆ, ಅಭಿವೃದ್ಧಿ ಕುಂಠಿತ ಆಗ್ತದೆ ಅಂತ ಸಾರ್ವತ್ರಿಕವಾಗಿ ಎಲ್ಲ ಕಡೆ ಟೀಕೆ ಬರ್ತಾ ಇದೆ. ಅದರಿಂದ ಆಡಳಿತ ವೆಚ್ಚ ಹೆಚ್ಚಾಕೊಂತ ಹೋಗತಿ, ಗ್ಯಾರಂಟಿ ಹಣಗಳಿಗೆ ಹೊಂದಿಸಬೇಕಾಗತಿ ಹಣಕಾಸು. ಡಿಕೆಶಿ ಮುಂದಿರುವಂತಹ ಸವಾಲು ಜನಪ್ರಿಯತೆ ಅಲ್ಲ, ಆರ್ಥಿಕ ಸಮತೋಲನ. ಕಳಸಾ ಬಂಡೂರಿ ಯೋಜನೆ, ಮೇಕೆದಾಟು, ಎತ್ತಿನ ಹೊಳೆ ಯೋಜನೆಗಳಿಗೆ ಹಣ ಹೊಂದಿಸಬೇಕು. ಪಂಚ ಗ್ಯಾರಂಟಿಗೆ ವಾರ್ಷಿಕ 51,000 ಕೋಟಿ ಮೀಸಲನ್ನ ಇಡಬೇಕು. ಇದು ದೊಡ್ಡ ಸವಾಲು. ರಾಜಕೀಯದಲ್ಲಿ ಅಧಿಕಾರ ಸಿಗೋದು ದೊಡ್ಡ ವಿಷಯ, ಆದರೆ ಖಾಲಿಯಾಗ್ತಿರೋ ಖಜಾನೆಯ ನಡುವೆ ಆಡಳಿತ ನಡೆಸೋದು ಅದಕ್ಕಿಂತ ದೊಡ್ಡ ಸವಾಲು. ಸಿದ್ದರಾಮಯ್ಯ ಪವರ್ ಹಸ್ತಾಂತರ ಮಾಡ್ತಾರಾ, ಇಲ್ಲ ಸಾಲದ ಹೊರೆ ಹಸ್ತಾಂತರ ಮಾಡ್ತಾರಾ? ಮುಂದಿನ ಕೆಲ ತಿಂಗಳು ಕರ್ನಾಟಕ ರಾಜಕೀಯದ ದಿಕ್ಕನ್ನೇ ಬದಲಿಸಬಹುದಾದ ದಿನಗಳು ಅನ್ನೋದು ಸ್ಪಷ್ಟ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.